ದೆಹಲಿಯಲ್ಲೂ ಸಹಿತ ನಾವು ಕೇಳ್ತಾ ಇರ್ತೀವಿ, ವಿದೇಶದ ಮಕ್ಕಳ ಈ ಒಂದು ಇಂಥ ಕೆಲಸ ಆಯಿತು, ದಾಳಿ ಆಯಿತು, ಅವ್ರಿಗೆ ತೊಂದರೆ ಆಯಿತು ಅಂತ ಕೇಳ್ತಾ ಇರ್ತೀವಿ. ಇದು ಇಂತಹ ರಿಪೋರ್ಟ್ಗಳು ಬರದಂಗೆ ಮಾಡಬೇಕಾಗಿದ್ದು ನಮ್ಮ ಅಧಿಕಾರಿಗಳ ಮತ್ತು ನಮ್ಮ ರಾಜಕಾರಣಿಗಳು ಸಹಿತ ಕೆಲಸ. ಯಾಕಂದರೆ ಅಧಿಕಾರಿಗಳು ಮಾಡ್ತಾ ಇರ್ತಾರೆ ರೀ, ರಾಜಕಾರಣಿಗಳು ನಡಕ್ಕೆ ಒಂದು ಹಸ್ತಕ್ಷೇಪ ಮಾಡುವಂಥದ್ದು ಭಾಳ ಇರ್ತದೆ. ಯಾಕಪ್ಪ ಅಂದ್ರೆ ಇದರಲ್ಲಿ ಕೆಲವರು ಈ ದಂಧೆಯಲ್ಲಿ ಇನ್ವಾಲ್ವ್ ಇರ್ತಾರೆ ಅಂತೇಳಿ ಆರೋಪಗಳು ಇದ್ದಾವೆ. ಆದರೆ ಈ ಗೊತ್ತಿಲ್ಲದಂಗೆ ಇಲ್ಲಿ ಅಧಿಕಾರಿಗಳು ಇರ್ತಾರೆ. ಯಾಕಂದರೆ ಅವ್ರಿಗೂ ಏನು ಪಾಲು ಮುಟ್ಟಬೇಕಾಗ್ತದೆ, ಪಾಲು ಮುಟ್ತಿರ್ತದೆ. ಹೀಗಾಗಿ ಎಲ್ಲ ಪಾಲ್ದಾರನ ಅದರಿಂದಾಗೆ ಈ ದೇಶದಲ್ಲೇ ಯಾವುದೂ ಡೆವಲಪ್ ಆಗ್ತಾಯಿಲ್ಲ. ಒಂದು ಕಡೆ ಕೃಷಿ ಡೆವಲಪ್ ಆಗ್ತಾಯಿಲ್ಲ, ಕೃಷಿ ಆಧಾರಿತ ಉದ್ಯೋಗ ಡೆವಲಪ್ ಆಗ್ತಾಯಿಲ್ಲ. ಇನ್ನೊಂದು ಕಡೆ ಪಾಪ ವಯಸ್ಸಿಗೆ ಬಂದ ಮಕ್ಕಳು ಉದ್ಯೋಗ ಇಲ್ಲ, ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಡ್ರಗ್ ಮಾಫಿಯಾಕ್ಕೂ ಅದಕ್ಕೂ ಬಲಿ ಆಗ್ತಾ ಇದ್ದಾರೆ. ಅಂಥ ಚಟುವಟಿಕೆಗಳಿಗೆ ನಮ್ಮ ಮಕ್ಕಳು ಸಹಿತ ಬಲಿ ಆಗ್ತಾ ಇದ್ದಾರೆ ಇವತ್ತಿನ ಯುವಕರು. ಇದಕ್ಕೆ ಕಾರಣ ಅಂದರೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಮತ್ತು ಜೊತೆಗೆ ನಮ್ಮ ಸರ್ಕಾರ, ಜೊತೆಗೆ ನಾವು ಸಹಿತ ಮತದಾರರು ಸಹಿತ ನಾವು ಇಂಥ ಜನರಿಗೆ ನಾವು ಓಟ್ ಆಯ್ಕೆ ಮಾಡ್ಕೊಂಡು ತಂದು ಬಿಡ್ತೀವಿ. ಇಂಥ ಕಾರಣಿದ್ದವರಿಗೆ ಸುಳ್ಳು ಗೊತ್ತಿರ್ತದೆ, ನಮ್ಮ ಜನಕ್ಕೂ ಗೊತ್ತಿಲ್ಲ ಅಂತಲ್ಲ. ಅಲ್ಲಿ ಸುತ್ತಮುತ್ತಲು ಕೊಪ್ಪಳ ಆಗಿರ್ಬೋದು, ಅಥವಾ ನಮ್ಮ ವಿಜಯನಗರದಾಗಿರ್ಬೋದು, ಅಥವಾ ಹೊಸಪೇಟೆ ಆಗಿರ್ಬೋದು, ಇಲ್ಲೆಲ್ಲ ಸುತ್ತಮುತ್ತ ಗೊತ್ತಿರ್ತದೆ ರೀ ಯಾವ ಏನು ಮಾಡ್ತಾರಪ್ಪ, ಏನು ಕೆಲಸ ಇಲ್ಲಿ ರಾಜಕಾರಣಿಗಳು ಅಂತೇಳಿ ಪ್ರತಿಯೊಬ್ಬರಿಗೂ ಸ್ವಲ್ಪ ಗೊತ್ತಿರ್ತದೆ. ಆ ಜನ ಅದಕ್ಕಾಗಿ ಈ ನಮ್ಮ ಜನನೂ ಇವತ್ತು ಇಂಥ ನಾಯಕರನ್ನ ನಾವು ಆಯ್ಕೆ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಮಾಡ್ಕೊಂಡು ಅಂಥವ್ರು ತೆಗೆದು ಹಾಕಬೇಕಾಗಿತ್ತು. ಅಂದಾಗ ಮಾತ್ರ ಈ ದೇಶಕ್ಕೊಂದು ಭವಿಷ್ಯ ಬರಲಿಕ್ಕೆ ಸಾಧ್ಯತೆ ವಿನ ಇಲ್ಲಾಂದರೆ ಡ್ರಗ್ ಮಾಫಿಯಾ ನಡಕ್ಕೆ ನಾವು ಸತ್ತು ಹೋಗುವಂಥ ಪ್ರಸಂಗ ಬರ್ತದೆ. ಇವತ್ತು ಪಾಪ ಇಸ್ರೇಲ್ ಹೆಣ್ಮಗಳಿಗೆ ಆಗ್ಯದ, ಇನ್ನೊಬ್ಬ ಹೆಣ್ಮಗಳಿಗೆ ಆಗ್ಯದ, ಒಬ್ಬ ಯಾವುದೋ ಯುವಕ ಆಗ್ಯದ, ನಾವು ಹಿಡಿಬೋದು ಅವ್ರನ್ನ. ಈಗ ಮಾಡಿದ್ರೆ ಹಿಡಿತಾರೆ, ಈಗ 3 ಮಂದಿನಲ್ಲ ಹಿಡಿಬೋದು, ಶಿಕ್ಷೆ ಕೊಡ್ಬೋದು. ಆದರೆ ಇದು ರಿಮೂವ್ ಮಾಡೋದು ಹೆಂಗೆ, ಪೂರ್ತಿ ಗೆದ್ದು ಹಾಕೋದು ಹೆಂಗೆ, ಎಲಿಮಿನೇಟ್ ಮಾಡೋದು ಹೆಂಗೆ ಅನ್ನೋದು ಇವತ್ತು ನಮ್ಮೆಲ್ಲರ ಮುಂದಿರೋ ಪ್ರಶ್ನೆ. ಕೇವಲ ಸರ್ಕಾರಕ್ಕೆ ಕೇಳೋದ್ರಿಂದ ನಾವು ಏನು ಅರ್ತಿಲ್ಲ, ಮಾಡಬೇಕಾಗಿ ಸರ್ಕಾರ. ಮತ್ತು ಸರ್ಕಾರದ ಕಸು ಭಾಳ ಇರ್ತದೆ ರೀ. ಒಂದು ದೊಡ್ಡ ಸಾಕ್ಷಿ ಅದಕ್ಕೆ ಏನಂದ್ರೆ, ನಮ್ಮ ಮೋದಿಯವರು ದಿಲ್ಲಿಯಲ್ಲಿ ಇಡೀ ದಿಲ್ಲಿ ಒಳಗೆ ರೈತರು ಬರ್ದಂಗೆ ಕೋಟೆ ಕಟ್ಟಿಸಂಗೆ ಮಾಡಿಬಿಟ್ರಿ. ಅದ್ಭುತ ಹೋಗಿರೋದು. ಬಾರ್ಡ್ರ್ ಮೇಲೆ ಇದ್ದಂಗೆ ಆಯ್ತು. ನಾವು ಎಲ್ಲೋ ಪಾಕಿಸ್ತಾನ ಇದ್ದೀವಿ, ಇಂಡಿಯಾ ಐತೀವಿ, ಅಥವಾ ಚೈನಾ ಮತ್ತು ಇಂಡಿಯಾದವ್ರಿಗೆ ಬಾರ್ಡ್ರ್ ಏನಪ್ಪ ಅನ್ನೋಂಗೆ ಹೋಗ್ಬಿಟ್ಟದು. ಅಲ್ಲಿ ರೈತರು ಬರ್ದಂಗೆ ಮಾಡಿದ್ರಲ್ಲಿ ಇಡೀ 1 ವರ್ಷ. ಸಣ್ಣದಲ್ಲ ಇದು.